ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಜಾನು ಕಣ್ಮುಂದೆ ವೆಂಕಿ ಅಮ್ಮನ ಸತ್ಯ ಬಯಲಾಗಿದೆ. ಜಯಂತ್ ಕುತಂತ್ರ ಹುರುಪಿತದ. ಹಾಗಾದರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಾನು ಜಯಂತ್ ಮಾತನ್ನು ನಂಬಿದ್ದೆ. ತನ್ನಿಂದಾನೇ ತನ್ನ ಅತ್ತೆ ಇವತ್ತು ಕಣ್ಮರಿ ಆಗಿಬಿಟ್ರು, ನನ್ನಿಂದಾನೇ ಎಲ್ಲ ಆಗಿತ್ತು, ಇವತ್ತು ಜಯಂತ್ ಅವರು ಅಮ್ಮನ ಕಳ್ಕೊಂಡು ಕಷ್ಟಪಡ್ತಿದ್ದಾರೆ ಅಂತ ಹೇಳಿ ತುಂಬ ಅಂದರೆ ತುಂಬಾ ಯೋಚನೆ ಮಾಡ್ತಾಳೆ. ಇದರಿಂದಾಗಿ ಜಯಂತ್ಗೆ ಜಾನು ಯೋಚನೆನೇ ಆಗಿಬಿಟ್ಟಿದೆ. ಇಲ್ಲಿ ಜಾನು ಅವರು ತುಂಬ ಯೋಚನೆ ಮಾಡ್ತಿದ್ದಾರೆ. ಹೀಗೆ ಆಗಿಬಿಟ್ರೆ ಖಂಡಿತವಾಗ್ಲೂ ಇದರಲ್ಲೇ ಡಿಪ್ರೆಷನಲ್ಲಿ ಮುಳುಗೋಗ್ತಾರೆ. ಹೇಗಾದರೂ ಮಾಡಿ ಇವರನ್ನು ಡೈವರ್ಟ್ ಮಾಡಬೇಕು ಅಂತ ಹೇಳಿ ಜಯಂತ್ ಯೋಚನೆ ಮಾಡ್ತಾರೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಜಾನು ಹತ್ರ ಬಂದು ಕನ್ವಿನ್ಸ್ ಮಾಡ್ತಾರ. ತನ್ನ ಫ್ರೆಂಡನ್ನು ಪೊಲೀಸವ್ರ ರೀತಿ ಕರ್ಕೊಂಡು ಬಂದು ಜಾನು ಹತ್ರ ತನ್ನ ಅಮ್ಮನ್ನ ಹುಡುಕಿಸ್ತಾ ಇದ್ದೀನಿ ಅನ್ನೋ ವಿಷಯವನ್ನು ಹೇಳಿಸ್ತಾರೆ. ಅವರು ಕೂಡ ಖಂಡಿತ ಹುಡುಕ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟು ಹೋಗಿರ್ತಾರೆ. ಇತ್ತ ಕಡೆ ಜಾನು ಏನೇ ಮಾಡಿದ್ರು ಕೂಡ ವಿಷಯದಿಂದ ಡೈವರ್ಟ್ ಆಗ್ತಿಲ್ಲ. ಅತ್ತೆ ಸಿಗೋ ತನಕ ತನಗೆ ಸಮಾಧಾನ ಇಲ್ಲ, ನನ್ನಿಂದಾಗಿ ಅವರನ್ನು ಇವತ್ತು ಕಳ್ಕೋಬೇಕಾಗಿದೆ ಅಂತ ಹೇಳಿ ತುಂಬಾ ವ್ಯಥ್ಯ ಪಡ್ತಿರ್ತಾಳೆ. ಆ ಒಂದು ಸಮಯದಲ್ಲಿ ಜಯಂತ್ ಬಂದು ಜಾನುವನ್ನು ಮತ್ತೆ ಕನ್ವಿನ್ಸ್ ಮಾಡ್ತಾರೆ. ನಂತರ ನಿಮ್ಮ ಅಣ್ಣನ ಶಾಪ್ ಓಪನಿಂಗ್ ಇತ್ತು, ನೀವು ಹೋಗಿಲ್ಲ, ಅವರು ಬೇಜಾರು ಮಾಡ್ಕೊಂಡಿರ್ತಾರೆ, ನೀವು ಹೋಗಿ ಅವರನ್ನು ಮಾತಾಡಿಸ್ಕೊಂಡು ಮನೆಗೆ ಹೋಗಿ ಅಪ್ಪ ಅಮ್ಮನ ಜೊತೆ ಇದ್ದು ಸ್ವಲ್ಪ ಸಮಯ ಕಳೆದು ಬನ್ನಿ, ಸಂಜೆ ಬಂದು ನಾನು ನಿಮ್ಮನ್ನು ಕರ್ಕೊಂಡು ಬರ್ತೀನಿ ಅಂತ ಜಯಂತ್ ಹೇಳ್ತಾರೆ. ಆದರೆ ಇಲ್ಲಿ ಜಾನು ಮಾತ್ರ ಇಲ್ಲ, ನಾನು ಹೋಗೋದಿಲ್ಲ ಅಂತಾನೆ ಹೇಳಿದಾಗಲೂ ಕೂಡ ಅಣ್ಣನಿಗೆ ಬೇಜಾರಾಗತ್ತಲ್ವ ಅಂತ ಹೇಳಿ ಜಯಂತ್ ಕನ್ವಿನ್ಸ್ ಮಾಡಿ ಜಾನುವನ್ನು ಅವರ ಮನೆಗೆ ಕಳುಹಿಸ್ಕೊಡ್ತಾರೆ. ಮಗಳು ಜಾನು ಮನೆಗೆ ಬರ್ತಿದ್ದಾಗೇ ಅಪ್ಪ ಅಮ್ಮ ತುಂಬ ಅಂದರೆ ತುಂಬಾ ಖುಷಿ ಪಡ್ತಾರೆ. ಜಾನು ಕೊನೆಗೂ ನಿನ್ನೆ ಬರದೇ ಇದ್ರು ಇವತ್ತಾದರೂ ಬಂದ್ಲಲ್ಲ ಅಂತ ಖುಷಿ ಪಡ್ತಾರೆ. ಯಾಕಮ್ಮ ನೀನು ಬರೋಕ್ಕಾಗಲಿಲ್ವಾ ಪೂಜೆಗೆ, ತುಂಬ ಬೇಜಾರು ಮಾಡಿಕೊಂಡ ವೆಂಕಿ ಅಂದಾಗ. ಇಲ್ಲ ಅಪ್ಪ, ಸ್ವಲ್ಪ ಬ್ಯುಸಿ ಇದ್ದರು ಅವರು, ಹಾಗಾಗಿ ಬರೋದಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಬಂದಿದ್ದೀನಿ ನಾನು ಅಂದಾಗ ನಿಮ್ಮಣ್ಣ ಹೊರಗಡೆ ಹೋಗಿದ್ದಾನೆ, ಬರ್ತಾನೆ ಇರು ಅಂತ ಹೇಳಿ ಹೇಳ್ತಾರೆ. ನಂತರ ನಿಮ್ಮಣ್ಣ ಫೋಟೋ ಹಾಕ್ಸೋಕೆ ಹೋಗಿದ್ದಾನೆ ಅವ್ರ ಅಮ್ಮಂದನ್ನು ಅಂದಾಗ ನೀವಂತೂ ಸರಿಯೇ ಇಲ್ಲ, ಫೋಟೋ ಸಿಕ್ಕಿದ್ದು ಕೂಡ ನೋಡಿ ಅಣ್ಣನಮ್ಮ ಯಾರು ಅನ್ನೋದನ್ನು ನನಗೆ ತೋರಿಸ್ಲೇ ಇಲ್ವಲ್ಲ ಅಂತ ಹೇಳಿ ಅಪ್ಪ ಅಮ್ಮನ್ನ ಕೇಳಿದಾಗ ಇಲ್ಲ ಅಮ್ಮ, ನಿಮ್ಮಣ್ಣ ನೀನು ಶಾಪಿಗೆ ಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಹಾಗಾಗಿ ಅಲ್ಲೇ ತೋರಿಸೋಣ ಅಂತ ಹೇಳಿ ಕಾಯ್ತಾ ಇದ್ದ ಅಷ್ಟೆ, ಅದಕ್ಕೆ ಹೊರತಾಗಿ ಏನೂ ಇಲ್ಲ ಅಂತ ಹೇಳಿ ಹೇಳ್ತಾರೆ. ನಂತರ ಹೌದು ಅಪ್ಪ, ನಿಜವಾಗ್ಲೂ ನೀವು ಅಣ್ಣನ ಎಷ್ಟು ಚಂದ ನೋಡ್ಕೊಂಡಿದ್ರ ಅಲ್ವಾ, ನಿಮ್ಮ ಮಗ ಆಗದೆ ಇದ್ರೂ ಕೂಡ ಮಗನಾಗೆ ನೀವು ಪ್ರೀತಿ ಕೊಟ್ಟಿದ್ರ ಅಂತ ಹೇಳಿ ಜಾನು ಹೇಳ್ತಾಳೆ. ಜೊತೆಗೆ ನಿಮ್ಮ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ ಅಂತ ಹೇಳಿದಾಗ ಅದು ಹಾಗಲ್ಲ ಮಗಳೇ, ಇವತ್ತು ನಿನ್ನ ತಂದೆ ನಿನ್ನ ಕಣ್ಣು ಮುಂದೆ ಇದ್ದಾರೆ ಅಂದರೆ ಅದಕ್ಕೆಲ್ಲ ಕಾರಣ ವೆಂಕಿ ತಂದೆನೇ. ವೆಂಕಿ ತಂದೆ ಮತ್ತು ನಾನು ಇಬ್ಬರು ಕೂಡ ಜೊತೆಯಾಗಿ ಕೆಲಸ ಮಾಡ್ತಾ ಇದ್ವಿ. ಅವತ್ತು ನಮಗೆ ಒಂದು ಸರ್ವಿಸ್ ಬಂದಿತ್ತು, ಆ ಒಂದು ಸರ್ವಿಸ್ಗೆ ನಾನೇ ಹೋಗಬೇಕಾಗಿತ್ತು. ಆದರೆ ಆ ಸಮಯದಲ್ಲಿ ನನ್ನ ಹೆಂಡತಿಗೆ ಹುಷಾರಿರಲಿಲ್ಲ, ಅದು ವೆಂಕಿ ತಂದೆಗೆ ಗೊತ್ತಿತ್ತು. ಹಾಗಾಗಿ ಎಲ್ಲಿಗೆ ಹೋಗ್ತಾ ಇದೆಯಾ ನೀನು, ಅದಕ್ಕೆ ಹುಷಾರಿಲ್ಲ, ನೀನು ನೋಡಿದ್ರೆ ಹೊರಗಡೆ ಹೋಗ್ತಿದ್ಯಾ, ಎಲ್ಲಿಗೆ ಹೋಗಬೇಕು ಅಂತ ನನಗೆ ಹೇಳು, ನಾನು ಹೋಗ್ತೀನಿ, ನೀನು ಅಕ್ಕನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಬಾ ಅಂತ ಹೇಳ್ದ. ಹಾಗಾಗಿ ನಾನು ಸರಿ ಆಯಿತು ಅಂತ ಹೇಳಿ ನಾನು ಹೋಗಬೇಕಾಗಿರೋ ಜಾಗಕ್ಕೆ ಅವನನ್ನು ಕಳಿಸ್ಕೊಟ್ಟೆ. ಅದೇ ಒಂದು ಸಮಯದಲ್ಲಿ ಯಾವುದೋ ಗಾಡಿ ಬಂದು ಅವನನ್ನು ಗುದ್ದು ಆಕ್ಸಿಡೆಂಟ್ ಮಾಡಿಬಿಡ್ತು. ನಿಜ ಹೇಳಬೇಕು ಅಂದರೆ ಅವತ್ತು ನಾನು ಹೋಗಿದ್ರೆ ನನ್ನ ಜೀವ ಹೋಗ್ತಾ ಇತ್ತು, ಅವನು ಬದುಕಿರ್ತಿದ್ದ. ಆದರೆ ಇವತ್ತು ನನ್ನ ಪ್ರಾಣವನ್ನು ಉಳಿಸಿ ಅವನು ತನ್ನ ಜೀವವನ್ನು ತ್ಯಾಗ ಮಾಡಿದಾನೆ. ಆಗ ನಮಗೆ ಅವರ ಅಮ್ಮನ ಸುಳಿವು ಸಿಗಲಿಲ್ಲ, ಆಗ ವೆಂಕಿ ಒಬ್ಬನೇ ಆಗಿದ್ದ. ಹಾಗಾಗಿ ವೆಂಕಿಯನ್ನು ನಾವು ಕರ್ಕೊಂಡು ಬಂದು ನೋಡ್ಕೊಂಡ್ವಿ ಅಂತ ಹೇಳ್ತಾರೆ. ಆಗ ಜಾನುಗೆ ನಿಜಕ್ಕೂ ಕೂಡ ಇವತ್ತು ನನ್ನ ತಂದೆ ಬದುಕಿರೋದಕ್ಕೆ ಕಾರಣ ವೆಂಕಿ ಅಣ್ಣನ ಅಪ್ಪ ಅಂತ ಹೇಳಿ ಮತ್ತಷ್ಟು ಹೆಮ್ಮೆ ಆಗತ್ತ. ಜೊತೆಗೆ ಅಷ್ಟರಲ್ಲಿ ವೆಂಕಿಯವರು ಅಲ್ಲಿಗೆ ಬರ್ತಾರೆ. ವೆಂಕಿ ಬರ್ತಿದ್ದಾಗಲೇ ಇಲ್ಲಿ ಜಾನು ಅಣ್ಣ ಅಂತ ಮಾತಾಡ್ಸೋಕೆ ಹೋದಾಗ ವೆಂಕಿಯವರು ಕೋಪ ಮಾಡ್ಕೊಂಡ್ಬಿಡ್ತಾರೆ. ಯಾಕಣ್ಣ ಕೋಪ ಮಾಡ್ಕೊಂಡಿದ್ಯಾ, ಇವಾಗ ಬಂದಿದ್ದೀನಲ್ವಾ ಅಂದಾಗ ಇಲ್ಲ ನೀನು ನಿನ್ನೆ ಬರಲಿಲ್ಲ ಅಲ್ವಾ ಅಂತ ಕೋಪ ಮಾಡ್ಕೋತಾರೆ. ಆಗ ಜಾನು ಸರಿ ಆಯಿತು ಬಿಡು, ನಾನು ಇಲ್ಲಿಂದ ಹೊರಟ್ಬಿಡ್ತೀನಿ, ನಾನು ಬಂದಿದ್ದು ತಪ್ಪಾಗೋಯ್ತು ಅಂತ ಹೇಳಿ ಜಾನು ಹೋಗೋ ರೀತಿ ನಾಟಕ ಮಾಡಿದಾಗ ತನ್ನ ತಂಗಿಯನ್ನು ಹೋಗಿದ್ದೆ ಅಪ್ಕೋತಾರೆ ವೆಂಕಿ. ಅಣ್ಣ ತಂಗಿ ಜಗಳ ಬರೀ ಸ್ವಲ್ಪ ಹೊತ್ತಷ್ಟೇ, ಆಲ್ರೆಡಿ ಇಬ್ಬರು ಕೂಡ ಒಂದಾಗ್ಬಿಟ್ರು ಅಂತ ಹೇಳ್ತಾರೆ. ನಂತರ ಇಲ್ಲಿ ಜಾನು ಅಣ್ಣ ನಿಮ್ಮ ಅಮ್ಮನ ಬಗ್ಗೆ ಗೊತ್ತಾಯ್ತಂತೆ, ಫೋಟೋ ಇದೆಯಂತೆ, ಫೋಟೋ ನನಗೆ ತೋರಿಸೋದಿಲ್ವಾ, ನನಗೆ ಮಾತ್ರ ಫೋಟೋ ತೋರಿಸಿಲ್ಲ ಅಲ್ವಾ, ಎಲ್ಲರಿಗೂ ಫೋಟೋ ತೋರಿಸಿದ್ಯಾ, ನಾನು ನಿಮ್ಮಮ್ಮನ ನೋಡಬೇಕು ತಾನೆ, ದಯವಿಟ್ಟು ತೋರಿಸೋಣ, ನಿಮ್ಮಮ್ಮನ ಫೋಟೋವನ್ನು ನೋಡ್ತೀನಿ ಅಂತ ಹೇಳಿ ಜಾನು ಹೇಳಿದಾಗ ಇಲ್ಲಿ ನಮ್ಮಮ್ಮನ ಫೋಟೋ ಇಲ್ಲ, ಈಗ ನಾನು ಫೋಟೋ ಶಾಪ್ಗೆ ಕೊಟ್ಟಿದ್ದೀನಿ ಫೋಟೋನ ಮಾಡೋದಕ್ಕೆ ಅಂತ ಹೇಳಿ ಸನ್ನೆ ಮಾಡ್ತಾರೆ ವೆಂಕಿ. ತದನಂತರ ಇಲ್ಲಿ
ಮಲ್ಲಿ ಕೂಡ ಹೌದು ಜಾನು, ಇವರು ಇವತ್ತು ತಾನೇ ಹೋಗಿ ದೊಡ್ಡದಾಗಿ ಫೋಟೋ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಆ ಫೋಟೋ ಕಾಪೀಸನ್ನು ಒಂದಷ್ಟು ಕಾಪೀಸನ್ನು ಮಾಡಿ ಇಟ್ಕೋಬೇಕು ಅಂತ ಹೇಳಿ ಫೋಟೋಗ್ರಾಫರ್ ಅಂಗಡಿಗೆ ಹೋಗಿ ಫೋಟೋ ಮಾಡಿಸ್ಲಿಕ್ಕೆ ಕೊಟ್ಟು ಬಂದಿದ್ದೀವಿ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು, ಫೋಟೋ ಬಂದಮೇಲೆ ನೋಡ್ತೀನಿ ಅಂತ ಹೇಳಿ ಜಾನು ಹೇಳ್ತಾಳೆ. ನಂತರ ಇಲ್ಲಿ ಅಂಗಡಿಗೆ ಹೋಗೋಣ ಬಾ, ನಿನಗೆ ಅಂಗಡಿ ತೋರಿಸ್ತೀನಿ ಅಂತ ಹೇಳಿ ವೆಂಕಿ ಮತ್ತು ಮಲ್ಲಿ ಇಬ್ಬರು ಕೂಡ ಜಾನುನ ಕರ್ಕೊಂಡು ಮನೆಯಿಂದ ಹೊರಡ್ತಾರೆ. ಅಂಗಡಿ ಹತ್ರ ಕರ್ಕೊಂಡು ಬರ್ತಾರೆ. ಅಂಗಡಿಯನ್ನು ನೋಡಿದೆ ಜಾನುಗೆ ತುಂಬ ಅಂದರೆ ತುಂಬ ಖುಷಿ ಆಗಿಬಿಡುತ್ತೆ. ಎಷ್ಟು ಚೆನ್ನಾಗಿದೆ ಅಂಗಡಿ, ಒಳ್ಳೆಯ ಜಾಗದಲ್ಲಿ ಅಂಗಡಿ ಇಟ್ಟಿದ್ಯಾ ಅಲ್ವಾ, ಒಳ್ಳೆ ರೀತಿ ವ್ಯಾಪಾರ ಆಗ್ತಿದೆ ತಾನೇ ಅಂತ ಕೇಳಿದಾಗ ಅತ್ತೆ ಮಾವ ವ್ಯಾಪಾರ ಮಾಡಿದ್ದು ಅಂದಮೇಲೆ ಖಂಡಿತವಾಗ್ಲೂ ವ್ಯಾಪಾರ ಆಗೇ ಆಗತ್ತೆ ಅಂತ ಹೇಳಿ ಮಲ್ಲಿ ಹೇಳಿದಾಗ ಹೌದೌದು, ನನ್ನ ತಂದೆ ತಾಯಿ ಮಾಡಿದ್ದಾರೆ ಅಂದಮೇಲೆ ಆಗಲೇಬೇಕು ಅದು ಅಂತ ಹೆಮ್ಮೆಯಿಂದ ಜಾನು ಕೂಡ ಹೇಳ್ತಾರೆ. ನಂತರ ಫೋಟೋ ಎಲ್ಲಿ, ಅಮ್ಮನ ಫೋಟೋನ ಎಲ್ಲ ಹಾಕಿರ್ತೀವಿ ಅಂದರೆ ಫೋಟೋ ಎಲ್ಲಿ ಅಂತ ಹೇಳಿ ವೆಂಕಿಯನ್ನು ಜಾನು ಕೇಳಿದಾಗ ಇನ್ನೂ ಕೂಡ ಫೋಟೋ ಬಂದಿಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು ಬಾ, ನಿನ್ನನ್ನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಜಾನುವನ್ನು ಫೋಟೋ ಅಂಗಡಿಗೆ ಕರ್ಕೊಂಡು ಹೋಗೋದಕ್ಕೆ ಮುಂದಾಗ್ತಾರೆ ವೆಂಕಿ ಮತ್ತು ಮಲ್ಲಿ. ಬಟ್ ಜಾನು ಗೊತ್ತಿಲ್ಲ ತನ್ನನ್ನು ಎಲ್ಲಿಗೆ ಇವರು ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಹಾಗಾಗಿ ಎಲ್ಲಿಗಣ ಅಂತ ಕೇಳಿದ್ರು ಕೂಡ ಹೇಳಿದೆ ಜಾನುವನ್ನು ಫೋಟೋ ಅಂಗಡಿಗೆ ಕರ್ಕೊಂಡು ಬರ್ತಾರೆ. ಫೋಟೋ ಅಂಗಡಿ ಕರ್ಕೊಂಡು ಬಂದಿದ್ಯಾ ಯಾಕೆ ಏನು ಅಂದಾಗ ಹೋಗ್ಬಿಟ್ಟು ವೆಂಕಿ ಮತ್ತು ಮಲ್ಲಿ ಅವ್ರ ಹತ್ರ ಫೋಟೋ ಕೇಳ್ತಾರೆ. ಒಂದಷ್ಟು ಫೋಟೋಸ್ ಕಾಪಿಯನ್ನು ಮಾಡಿಟ್ಟಿರ್ತಾರೆ. ಅದನ್ನು ಕೂಡ ವೆಂಕಿ ಮಲ್ಲಿ ತಗೋತಾರೆ. ಮತ್ತು ದೊಡ್ಡದಾಗಿ ಫ್ರೇಮನ್ನು ಕೂಡ ಹಾಕ್ಸಿರ್ತಾರೆ. ಆ ಫ್ರೇಮನ್ನು ಕೂಡ ತೊಗೊಂಡು ಬರ್ತಾರೆ. ನಂತರ ತಗೋ, ಇದೇ ನಮ್ಮಮ್ಮನ ಫೋಟೋ, ಇದಕ್ಕೋಸ್ಕರನೇ ನಿನ್ನನ್ನು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದು ಅಂತ ಹೇಳಿದ್ದೆ. ವೆಂಕಿ ಆ ಫೋಟೋವನ್ನು ಜಾನು ಕೈಗೆ ಕೊಡ್ತಾರೆ. ಜಾನು ಆ ಒಂದು ಫೋಟೋವನ್ನು ತುಂಬ ಖುಷಿಯಿಂದ ನೋಡೋದಕ್ಕೆ ಮುಂದಾಗ್ತಾಳೆ. ವೆಂಕಿ ಅಮ್ಮ ಹೇಗಿದ್ದಾರೆ ಅನ್ನೋದನ್ನು ನೋಡೋ ಕುತೂಹಲ ಜಾನುಗೂ ಕೂಡ ಇರುತ್ತೆ. ಹಾಗಾಗಿ ಇಲ್ಲಿ ಜಾನು ಫೋಟೋವನ್ನು ನೋಡಿದ್ದೆ ಶಾಕ್ ಆಗ್ತಿದ್ದಾಳೆ. ಯಾಕಂದರೆ ಆ ಫೋಟೋದಲ್ಲಿ ನೋಡಿದಂಥ ಆಕೆನ ಈ ಕಡೆ ಜಾನು ಮನೆಯಲ್ಲೇ ನೋಡಿದ್ರು. ಬಿಕಾಸ್ ಅದು ಬೇರೆ ಯಾರೂ ಅಲ್ಲ, ಜಯಂತ್ ಯಾರನ್ನ ತನ್ನ ಅಮ್ಮ ಅಂತ ಹೇಳಿದರು ಅದೇ ಒಂದು ಹೆಂಗಸಿನ ಫೋಟೋವನ್ನೇ ಜಾನು ನೋಡ್ತಿರೋದು. ಇಲ್ಲಿ ವೆಂಕಿ ಅಮ್ಮ ಬೇರೆ ಅಲ್ಲ, ಜಯಂತ್ ಕೂಡ ಹಾಕಿರ್ತಕ್ಕಂಥ ಆ ತಾಯಿ ಬೇರೆ ಅಲ್ಲ, ಇಬ್ಬರು ಒಬ್ಬರೇನೆ. ಆ ಒಂದು ವಿಷಯ ಜಾನುಗೆ ಫೋಟೋ ನೋಡ್ತಿದ್ದಾಗೆ ಗೊತ್ತಾಗ್ತದೆ. ಈ ಫೋಟೋದಲ್ಲಿ ಇರೋರೇ ಅಲ್ವಾ ಅವತ್ತು ಸ್ಟೋರ್ ರೂಮಲ್ಲಿದ್ದದ್ದು ಜಯಂತ್ ಅವರು ತನ್ನ ತಾಯಿ ಅಂತ ಹೇಳಿದ್ದು. ಆದರೆ ಇಲ್ಲಿ ನೋಡಿದ್ರೆ ವೆಂಕಿ ಅಣ್ಣ ಅವರಮ್ಮ ಅಂತ ಹೇಳ್ತಿದ್ದಾನಲ್ಲ ಅನ್ನೋ ಅನುಮಾನ ಬರುತ್ತೆ. ಆಗ ಇಲ್ಲಿ ಜಾನು, ಅಣ್ಣ ನಿಜವಾಗ್ಲೂ ಕೂಡ ಇವರು ನಿನ್ನಮ್ಮನೇನಾ, ಯಾರು ಹೇಳಿದ್ದು ಇದು ನಿನ್ನಮ್ಮ ಅಂತ, ನೀನು ನೋಡಿದ್ಯಾ ನಿಮ್ಮಮ್ಮನ್ನ ಅಂತ ಕೇಳಿದಾಗ ಹಾಂ ನಮ್ಮಮ್ಮನ ಮುಖ ನನಗೆ ನೆನಪಿದೆ, ಜೊತೆಗೆ ಫಾದರೇ ನನಗೆ ಫೋಟೋವನ್ನು ಕೊಟ್ಟಿದ್ದು, ಅಮ್ಮನನ್ನು ಅಲ್ಲಿ ಬಿಟ್ಟು ಹೋಗಬೇಕಾದ್ರೆ ಈ ಫೋಟೋವನ್ನು ತೆಗೆಸ್ಕೊಂಡು ಹೋಗಿದ್ರಂತೆ ಅಂದಾಗ ಇಲ್ಲಿ ಜಾನುಗೆ ಕ್ಲಿಯರ್ ಆಗಿಬಿಡತ್ತೆ. ಮೊದಲು ಹೋಗಿ ಜಯಂತನ್ನು ಪ್ರಶ್ನೆ ಮಾಡಬೇಕು, ವೆಂಕಿ ಅಣ್ಣನ ಅಮ್ಮನನ್ನು ಅವ್ರು ಯಾಕೆ ಕೂಡ ಹಾಕಿದ್ದಾರೆ, ಅವ್ರು ಯಾಕೆ ಅವರನ್ನು ತನ್ನ ತಾಯಿ ಅಂತ ಹೇಳಿದರು. ಇಲ್ಲ, ಇಲ್ಲಿ ಏನೋ ಸತ್ಯ ಅಡಗಿದೆ. ಹಾಗಿದ್ರೆ ಅವರು ಕಣ್ಮರಿ ಆಗೋದಕ್ಕೂ ಕೂಡ ಕಾರಣ ಜಯಂತ್ ಅವರನ್ನ ಅಂತ ಹೇಳಿ ಅನುಮಾನ ಪಟ್ಟಂತ ಜಾನು ಜಯಂತ್ನ ಹೋಗಿದ್ದೆ ಕುತ್ತಿಗೆ ಪಟ್ಟಿ ಹಿಡಿದು ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಿದ್ದಾಳೆ. ಹಾಗಾದರೆ ಮುಂದೇನಾಗತ್ತೆ ಅಂತ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.